ಕಿವಿಯಿಂದ ಬಿಡಲಾರದೆ ನಮ್ಮ ಮನಸ್ಸಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಡೆಯುವ ಹಾಗೆ ನಮ್ಮನ್ನು ಕೃಪೆ ಮಾಡಿ ನಡೆಸು. ಈ ದಿನ ನಿನ್ನ ವೇದ ವಾಕ್ಯಗಳನ್ನ ತರುವಂತ ಶುಭ ಸಂದೇಶವನ್ನು ತರತಕ್ಕಂತ ನಿಮ್ಮ ದಾಸರನ್ನು ಆಶೀರ್ವದಿಸು ಕರ್ತ. ಅವರ ಮುಖಾಂತರವಾಗಿ ಬರತಕ್ಕಂತ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವನೋಪಾಯಕ್ಕೆ ದಾರಿ ದೀಪವಾಗಲಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ಕರ್ತನೆ ಬೇಗನೆ ಬರಲಿಕ್ಕಿರುವ ನನ್ನ ಯೇಸುವೆ, ನಿನ್ನ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಹಿರಿಯ ಸಹೋದರರಾದ ಜಾನ್ ಡೇವಿಡ್ ರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಹಾಡನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವಾಗಿದ್ದೇನೆ. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಗೋಡೆ ಅಡ್ಡ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಯೆರಿಕೋ ಗೋಡೆ ಅಡ್ಡ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲವಿರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲವಿರುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶತ್ರುವಿನ ಸೇನೆ ನಿನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಶತ್ರುವಿನ ಸೇನೆ ನಿನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಹಾಡೋಣ ಸ್ತುತಿಸೋಣ, ಆತ್ಮನ ಬಲವಿರುವುದು. ಹಾಡೋಣ ಸ್ತುತಿಸೋಣ, ಆತ್ಮನ ಬಲವಿರುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷ ಗೀತೆಯನ್ನ ಹಾಡಿದ ಹಿರಿಕರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವ್ರು ಬೋಧಕರಾದ ಸುನಿಲ್ ಕುಮಾರ್ ಎಸ್ ರವರು. ಅವರು ನಾಗವಳ್ಳಿ ಚಾಮರಾಜನಗರ ಸಭೆಯಲ್ಲಿ ಅವರು ಬೋಧಕರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿ ಪೂರ್ವಕವಾಗಿ ದೈವಿಕ ಮನ್ನವನ್ನ ಬಡಿಸಲು ಆಹ್ವಾನಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ವಿಡಿಯೋ ಆನ್ ಮಾಡ್ಕೊಳ್ಳಿ.
ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ನಿಮ್ಮೆಲ್ಲರನ್ನು ಮತ್ತೆ ನೋಡುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಕ್ಕಾಗಿ ನಿಮಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ತುಂಬಾ ಒಳ್ಳೆಯದು. ದೇವರ ಮನ್ನವನ್ನ, ದೇವರ ವಾಕ್ಯವನ್ನ ಕಲಿಯುವಂಥದ್ದು. ಈ ಸಮಯದಲ್ಲಿ ಆತನ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡುವಂತ ದೇವರೇ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಪ್ಪ ತಂದೆ. ಈ ಸಮಯದಲ್ಲಿ ವಿಶೇಷವಾಗಿ ಮುಂಜಾನೆ ಎದ್ದು ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವಂತ ಅವಕಾಶವನ್ನ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಗುಂಪಿನಲ್ಲಿ ಇರುವಂತವರೆಲ್ಲರನ್ನ ನೀನು ವಿಶೇಷವಾಗಿ ಆಶೀರ್ವದಿಸು. ನಿನ್ನ ಆತ್ಮನಿಂದ ನಮ್ಮನ್ನ ನಡೆಸಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುವಂತನಾಗಿರುವೆ ತಂದೆ, ಆಮೆನ್. ಹೌದು ಪ್ರಿಯರೇ, ಇವತ್ತು ನಾವು ತುಂಬಾ ಕಾಲಕ್ಕೆ ತಕ್ಕಂತೆ ಬದಲಾಗ್ಬಿಟ್ಟಿದ್ದೇವೆ. ಈ ಕಾಲಕ್ಕೆ ತಕ್ಕಂತೆ ನಾವೇನಾಗ್ಬಿಟ್ಟಿದ್ದೇವೆ? ಬದಲಾಗ್ಬಿಟ್ಟಿದ್ದೇವೆ. ದೇವರು ನಮ್ಮನ್ನ ಮುಖ್ಯವಾಗಿ ಆರಿಸ್ಕೊಂಡು ನಮ್ಮನ್ನ ಈ ಲೋಕಕ್ಕೆ ಬಿಟ್ಟಂತ ಉದ್ದೇಶವನ್ನ ನಾವು ಮರೆತು ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ನಮ್ಮನ್ನ ನಾವು ತೊಡಸ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಆತನ ಬರೋಣವನ್ನು ನಾವು ಮರ್ತು ಬಿಟ್ಟಿದ್ದೇವೆ. ಅಂದ್ರೆ ವಿ ಹ್ಯಾವ್ ಟೇಕನ್ ಇಟ್ ವೆರಿ ಈಸಿಲಿ. ಆತನ ಬರೋಣವನ್ನು ಮರ್ತು ಬಿಟ್ಟಿದ್ದೇವೆ. ಆತನು ಬರೋದಕ್ಕೆ ಮುಂಚೆ ನಮಗ್ ಕೊಟ್ಟಂತ ಕೆಲಸವನ್ನು ನಾವು ಮರ್ತು ಬಿಟ್ಟಿದ್ದೇವೆ. ಅಂತ ಒಳ್ಳೆ ಕ್ರೈಸ್ತರಾಗಿದ್ದೇವೆ. ದೇವರನ್ನ ಹುಡುಕುವುದನ್ನ ಬಿಟ್ಬಿಟ್ಟಿದ್ದೇವೆ. ಇವತ್ತು ಏನಕ್ಕೆ ಮನುಷ್ಯರಲ್ಲಿ ಅಷ್ಟೊಂದು ತೊಂದರೆಗಳು, ಅಷ್ಟೊಂದು ಕಷ್ಟಗಳು, ಅಷ್ಟೊಂದು ಅಂತಂದ್ರೆ ಇವತ್ತು ನಾವು ದೇವರನ್ನ ಹುಡುಕುವುದನ್ನ ಬಿಟ್ಬಿಟ್ಟಿದ್ದೇವೆ. ನೋಡ್ಬೇಕು ಅಂತ ಅಂದಾಗ ಕೆಲವರು ನಾವು ನೋಡಿದ್ರೆ ಕೆಲಸಕ್ಕೋಸ್ಕರ ಬಂದಿರೋರು, ಕೆಲವರು ನನ್ನ ತಂದೆ ಅಲ್ಲಿದ್ದಾರೆ, ನಮ್ ತಾಯಿ ಅಲ್ಲಿದ್ದಾರೆ, ನಮ್ ಲೆಗೆಸಿ ಅಲ್ಲಿದೆ, ಹಾಗಾಗಿ ಬಂದಿದ್ದೀವಿ ಅಂತ ಬಂದಿರೋರು. ಆ ರೀತಿ ನಾವು ಇನ್ನು ಒಳಗಡೆ ಇದ್ದೇವೆ. ಎಷ್ಟೊಂದ್ ಜನ ಸಭೆಗಳಿಗೆ ಬರ್ತಾ ಇಲ್ಲ. ನಮ್ಮ ಅಡ್ವೆಂಟಿಸ್ಟ್ ವರ್ಕರ್ಸ್ ಆಗಿರ್ಲಿ, ನಮ್ಮ ಅಡ್ವೆಂಟಿಸ್ಟ್ ಆಗಿರ್ಲಿ, ಸಭೆಗಳಿಗೆ ಬರ್ತಾ ಇಲ್ಲ, ಸಭೆಗಳಿಗೆ ಹೋಗ್ತಾ ಇಲ್ಲ, ಪ್ರಾರ್ಥನೆಗಳು ನಡೀತಾ ಇಲ್ಲ, ಮನೆಯಲ್ಲಿ ಸತ್ಯವೇದ ಓದ್ತಾ ಇಲ್ಲ. ಎಲ್ಲದಕ್ಕೂ ಸಮಸ್ಯೆ ಸತ್ಯವೇದನ ಓದ್ತಾ ಇಲ್ಲ. ಯಾಕಂದ್ರೆ ಅದನ್ನ ತೆಗೆದು ಶೋಕೇಶಲ್ಲಿ ಇಟ್ಬಿಟ್ಟಿದೀವಿ. ಯಾಕಂದ್ರೆ ದೇವ್ರ ಏನ್ ಮಾಡಕ್ಕಾಗತ್ತೆ ಬಿಡ್ರಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀವಿ ಪ್ರಿಯರೇ. ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ಸುಮ್ನೆ ಸ್ಟಡಿ ಮಾಡ್ಬೇಕಾದ್ರೆ. ಇವತ್ತು ದೇವ್ರು, ಯಾಕಂದ್ರೆ ನಾವು ಒಂದ್ ತಿಳ್ಕೊಬೇಕು, ಅಡ್ವೆಂಟಿಸ್ಟ್ ಅನ್ನೋ ಸಂಸ್ಥೆ, ಅಡ್ವೆಂಟಿಸ್ಟ್ ಅನ್ನೋ ಇದರಲ್ಲಿ ನಾವ್ ಇದೀವಿ ಅಂತಂದ್ರೆ ಅದು ಏನೋ ಈ ಸಾಮಾಜಿಕವಾಗಿ ಇರುವಂತ ಒಂದು ಧರ್ಮವಲ್ಲ. ಇಟ್ ಈಸ್ ನಾಟ್ ಎ ಸೋಷಿಯಲ್ ರಿಲಿಜಿಯಸ್ ಆಕ್ಟಿವಿಟೀಸ್. ಇಟ್ ಈಸ್ ಅಡ್ವೆಂಟಿಸ್ಟ್ ಮೂವ್ಮೆಂಟ್ ಟು ಪ್ರಿಪೇರ್ ಪೀಪಲ್ ಫಾರ್ ಇಟ್ಸ್ ಗ್ರೇಟ್ ಈವೆಂಟ್. ಸರಿನಾ? ಅಡ್ವೆಂಟಿಸ್ಟ್ ಇಟ್ ಈಸ್ ಅ ಮೂವ್ಮೆಂಟ್ ಅಂತಂದ್ರೆ ಅದು ಹೋಗ್ತಾ ಇರ್ಬೇಕು, ಸಾರ್ತಾ ಇರ್ಬೇಕು, ಅದು ಹರಳ್ತಾ ಇರ್ಬೇಕು. ಎಲ್ಲರಿಗೂ ನಮ್ಮ ವಿಚಾರ ಗೊತ್ತಾಗ್ಬೇಕು ಅಂತಂದ್ರೆ ದೇವರ ವಿಚಾರ ಎಲ್ಲರಿಗೂ ಗೊತ್ತಾಗ್ಬೇಕು. ರಕ್ಷಣೆಯನ್ನ ಎಲ್ಲರೂ ಹೊಂದ್ಕೊಬೇಕು, ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದ್ಕೊಬೇಕು ಅಂತ ಹೇಳ್ದಂತ ದೇವರು ನಿಜವಾಗ್ಲೂ ಎಲ್ಲರೂ ನಿತ್ಯ ಜೀವನ ಹೊಂದ್ಕೊಬೇಕು. ಇವತ್ತು ನಾವು ಆತನ ಕೊಟ್ಟಿರುವಂತ ಕೆಲಸ, ನೀವು ತಂದೆ ಹೆಸರಲ್ಲಿ, ಮಗನ ಹೆಸರಲ್ಲಿ, ಪರಿಶುದ್ಧಾತ್ಮನ ಹೆಸರಲ್ಲಿ ಹೋಗಿ ದೀಕ್ಷಾ ಸ್ನಾನ ಮಾಡ್ರಿ. ಆಮೇಲೆ ಏನಂತೀರಿ? ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಇದೆ. ಇವತ್ತು ನಾವೆಷ್ಟು ಜನ ಶಿಷ್ಯರನ್ನಾಗಿ ಮಾಡ್ತಾ ಇದ್ದೇವೆ? ಮನೇಲಿ ಕುಂತು ನಾವು ವಾಕ್ಯ ಓದ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಸಾಕ? ನಮ್ ಹೊಟ್ಟೆ ತುಂಬಿದ್ರೆ ಸಾಕ? ನಾವು ಹೊರಗಡೆ ಯಾರಿಗಾದ್ರೂ ಹೇಳ್ತಾ ಇದೀವ? ನಮ್ ಜೀವನ ಶೈಲಿ ಹೇಳಬೇಕು, ನಾನು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದೀನಿ ಹೊರತಾಗಿ ನನ್ನ ಬರೀ ಬಾಯಿ ಮಾತು ಆಗ್ಬಾರ್ದು. ಇವತ್ತು ಸಮಸ್ಯೆನೇ ಅದು. ನಾವು ಬಾಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೇವೆ, ಆದ್ರೆ ಕಾರ್ಯರೂಪಕ್ಕೆ ನಾವು ತರ್ತಾ ಇಲ್ಲ ಪ್ರಿಯರೇ. ಏನಕ್ಕೆ? ಭಯ. ಇಲ್ಲ ನಮಗೇನ್ ಸಿಗುತ್ತೆ? ಸ್ವಾಮಿ ಎಲ್ಲಿ ಬರ್ತಾರ ಬಿಡ್ರಿ, ತಡವಾಗುತ್ತೆ, ನಮ್ ಕಾಲಕ್ಕೆ ಬರಲ್ಲ ಅವರು. ಈ ರೀತಿ ಆಲೋಚನೆಗಳನ್ನ ಇಟ್ಕೊಂಡಿದ್ದೇವೆ ಪ್ರಿಯರೇ. ಯಾವತ್ತು ನಾವು ಬೀದಿಗಿಳಿದು ಸ್ವಾಮಿ ಬಗ್ಗೆ ಹೇಳ್ತೀವೋ ಅವತ್ತು ಗಂಟೆ ಸ್ವಾಮಿ ಬರೋದಿಲ್ಲ.
ಹಂಗಂತ ಅನ್ಬಿಟ್ಟು ಅವ್ನು ಇನ್ನೂ ಕಾಯ್ಕೊಂಡು ಇರೋದಿಲ್ಲ, ಅಲ್ಲೂ ಸಾಕಷ್ಟು ಕಾಯ್ದು ಬಿಟ್ಟಿದ್ದಾರೆ. ಹಾಗಾಗಿ ಆತನ ಬರೋಣ ಕಳ್ಳನೋಪಾದಿಯದಲ್ಲಿರುತ್ತಲ್ಲ ಅಂತ ನೋಡಿ ಪೌಲ ಹೇಳ್ಬೇಕಾದ್ರೆ ಅದು ಯಾವ ರೀತಿ ಏನು ಅನ್ನೋದನ್ನು ಸಹ ನಾವು ನೋಡ್ಬೇಕು. ಇವತ್ತು ಯಾಕೆ ಅಷ್ಟು ತಡ ಆಗ್ತಾ ಇದೆ, ಇನ್ನು ಯಾಕೆ ಸುವಾರ್ತೆ ಅಲ್ಲೆಲ್ಲ ತಲುಪ್ತಾ ಇಲ್ಲ, ತುಂಬಾ ಜಾಗಕ್ಕೆ ಹೋಗ್ತಾ ಇಲ್ಲ ಅಂತ ನಾವು ನೋಡಿದಾಗ ನಾನು ಎಷ್ಟೊಂದ ನೋಡ್ತಾ ಇದ್ದೆ, ಬೇರೆ ನಮ್ಮ ಶಾಲೆಗಳಲ್ಲಿ ಓದಿರುವಂತ ಮಕ್ಕಳ ತಂದೆ ತಾಯಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ಹಿರಿಕರಾಗಿರ್ಲಿ, ಅವರೆಲ್ಲೋ ಇರ್ಬೇಕಾದ್ರೆ ಒಂದು ಕಷ್ಟ ಒಂದೇನೋ ಒಂದು ಆಯ್ತು ಅಂತಂದ್ರೆ ಪ್ರಾರ್ಥನೆ ಮಾಡ್ರಿ, ನಿಮ್ ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಬರ್ತಾರೆ. ಅಂದ್ರೆ ಪ್ರಾರ್ಥನೆಯಲ್ಲಿ ಬಲ ಇದೆ. ಅದು ನಿತ್ಯ ದೇವರನ್ನ, ನಮ್ಮ ಯೆಹೋವ ದೇವರನ್ನ ಆರಾಧಿಸುವಂಥದ್ದು ಪ್ರಾರ್ಥನೆ ಮಾಡೋದ್ರಲ್ಲಿ ಬಲ ಇದೆ. ಇವತ್ತು ಅದನ್ನೆಲ್ಲ ಮರೆತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಚೆನ್ನಾಗಿದ್ದೇವೆ. ಒಳ್ಳೇದು. ಇನ್ನೊಂದು ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ 100% ಅಷ್ಟು ಜನ ಸಭೆಯಲ್ಲಿದ್ರೆ 20% ಅಷ್ಟು ಜನ 80% ಅಷ್ಟು ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ 100% ಅಷ್ಟು ಜನನೂ ಕೆಲಸ ಮಾಡಿದ್ರೆ ನಮ್ಮಲ್ಲಿ ನಿಜವಾಗ್ಲೂ ಯಾವ ಸಭೆಯಲ್ಲೂ ಸಮಸ್ಯೆಗಳು ಉಂಟಾಗಲ್ಲ, ಯಾವ ಕುಟುಂಬದಲ್ಲೂ ಸಮಸ್ಯೆಗಳು ಉಂಟಾಗೋದಿಲ್ಲ. ಎಲ್ಲ ಕಡೆನೂ ಸುವಾರ್ತೆ ತಲುಪುತ್ತಾ ಹೋಗುತ್ತೆ. ಯಾವ ರೀತಿ ಆ ಪಪ್ವಾ ದೇಶದಲ್ಲಿ 6,000 ಸಭೆಗಳನ್ನ ಅವ್ರು ಕಟ್ಟಿದ್ರು, 4,20,000 ಮೇಲೆ ಬ್ಯಾಪ್ಟಿಸಮ್ಗಳನ್ನ ಕೊಟ್ಟು ಅವ್ರ ಸಭೆಗಳನ್ನ ಕಟ್ಟಿದ್ರು. ಅದು ಸಭೆಗಳನ್ನ ಯಾವ ರೀತಿ ಕಟ್ಟಿದ್ರು ಅಂದ್ರೆ ಇನ್ಮೇಲೆ ಅದು ಕದಲಬಾರ್ದು, ಆ ರೀತಿ ಅವ್ರು ಗುಂಪಾಗಿ ಸಭೆ ಹಿರಿಕರು ಹೋಗಿ ಎಷ್ಟೊಂದು ಸೇವೆಯನ್ನ ಅಲ್ಲಿ ಮಾಡಿದ್ದಾರೆ ಪಪ್ವಾ ದೇಶದಲ್ಲಿ. ಎಲ್ಡರ್ಸ್ ಮ್ಯಾಗಝಿನ್ ಇದೆ, ಓದ್ರಿ ಒಂದ್ಸಲಿ, ನಿಮ್ಗೇನೋ ಸಿಕ್ಕಂತ ಪಕ್ಷದಲ್ಲಿ ನಿಮ್ಮ ಹತ್ರ ನಿಯರ್ ಬೈ ಇರುವಂತ ಪಾಸ್ಟರ್ಸ್ ಹತ್ರ ಕೇಳ್ರಿ, ಇಲ್ಲ ಯೂನಿಯನ್ ಆಫೀಸಲ್ಲಿ ಕೇಳ್ರಿ, ಕೊಡ್ತಾರೆ. ಎಲ್ಡರ್ಸ್ ಮ್ಯಾಗಝಿನ್ ಸಿಗುತ್ತೆ. ಯಾಕಂದ್ರೆ ದುಃಖದ ಸಂಗತಿ ಎಲ್ಲರ ಕೈಲೂ ಆಗ್ತಾ ಇದೆ, ನಮ್ಮಲ್ಲಿ ಯಾಕೆ ಇಷ್ಟೊಂದು ತಡವಾಗ್ತಾ ಇದೆ, ಮಾಡ್ತಾ ಇಲ್ಲ, ಸೋಂಬೇರಿಗಳಾಗಿದ್ದೀವಿ ಅಂತ ಅನ್ಬಿಟ್ಟು. ಸ್ವಾಮಿ ನಿದ್ರೆಯಿಂದ ಎದ್ದೇಳು ಅಂತ ಹೇಳಿದ್ರು ನಾವು ನಿದ್ರೆಯಿಂದ ಮಾತ್ರ ಶಾರೀರಿಕವಾಗಿರುವಂತ ನಿದ್ದೆಯಿಂದ ಎದ್ದೊಳ್ತಾ ಇದ್ದೇವೆ ಹೊರತಾಗಿ ಆತ್ಮಿಕವಾದಂತ ನಿದ್ರೆಯಿಂದ ನಾವು ಎದ್ದೊಳ್ತಾ ಇಲ್ಲ. ಯಾರಿಗ್ ಬೇಕಿದ್ ನಾಟಕದ ಜೀವನ? ಯಾರಿಗ್ ಲೆಕ್ಕ ಕೊಡ್ಬೇಕು ನಾವು? ಓಕೆ, ಆಲ್ ರೈಟ್. ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ, ಅಡ್ವೆಂಟಿಸ್ಟ್ ಸ್ಟಾಟಿಸ್ಟಿಕ್ಸ್ 20% ಅಷ್ಟು ಜನ ಮಾತ್ರ 80% ಅಷ್ಟು ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಭೆಯಲ್ಲಿ ಇರೋ 100 ಜನರಲ್ಲಿ 20% ಜನ ಮಾತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಮುಂದಕ್ಕೆ ಕರೀರಿ ಬರ್ತಾರೆ, ಏನೇ ಕಾರ್ಯ ಇದ್ರೆ ಕರೀರಿ ಬರ್ತಾರೆ, ಏನೇ ಮಾಡ್ಲಿ ಬರ್ತಾರೆ. ಅವ್ರು ಯಾರಾದ್ರೂ ವಾಕ್ಯ ಹೇಳಿ ಪಾಸ್ಟರ್ ಬಂದು ನೀವು ಒಂದ್ ಸ್ವಲ್ಪ ಬೈಬಲ್ ಸ್ಟಡಿ ಕೊಟ್ಬಿಟ್ಟು ಅವ್ರಿಗೆ ಬ್ಯಾಪ್ಟಿಸಮ್ ಕೊಡ್ರಿ ಅಂತ ಕೇಳ್ತಾರೆ, ಆತ್ಮಗಳನ್ನ ಗೆಲ್ತಾರೆ 20% ಅಷ್ಟು ಜನ. ಇನ್ 80% ಜನ ಬೇಡದೇ ಇರೋ ಡಿಸ್ಕಷನ್ಗಳನ್ನ ಮಾಡ್ಕೊಂಡು ಸಮಯನ ವ್ಯರ್ಥ ಮಾಡ್ಕೊಂಡಿದ್ದಾರೆ. ಥಿಂಕ್ ಮಾಡಿ, ಸಭೆಯಲ್ಲಿರೋ 100 ಜನನು ಕೆಲಸ ಮಾಡಿದ್ರೆ ನಮ್ ಒಂದು ಸಭೆ ಅಲ್ಲ, ಎಷ್ಟು ಸಭೆಗಳಾಗ್ತವೆ ಒಂದು ಸಭೆಯಿಂದ ಅಂತ ಅನ್ಬಿಟ್ಟು. ದಟ್ ಈಸ್ ದಿ ಸ್ಟಾಟಿಸ್ಟಿಕ್ಸ್. ಇವತ್ತು ಅಡ್ವೆಂಟಿಸ್ಟ್ ಸ್ಟಾಟಿಸ್ಟಿಕ್ಸ್ ಬರೀ 20% ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಒಳ್ಳೆ ಮನಸ್ಸನ್ನ ಹುಡುಕ್ತಾ ಇದ್ದಾನೆ. ಎಸೆಕಿಯೇಲ 22ನೇ ಅಧ್ಯಾಯ 30ನೇ ವಚನದಲ್ಲಿ ಹೇಳುತ್ತೆ, ದೇವರು ಮೇಲಿಂದ ನೋಡ್ತಾ ಇದ್ದಾನೆ, ಯಾರ ಹತ್ರ ನಾನು ಮಾತಾಡ್ಲಿ ಸ್ವಾಮಿ, ಯಾರ ಹತ್ರ ನಾನು ಮಾತಾಡ್ಬೇಕಲ್ಲ, ಅವ್ರ ಮುಖಾಂತರ ನನ್ನ ಜನರನ್ನ ನಾನು ರಕ್ಷಣೆ ಮಾಡ್ಬೇಕಲ್ಲ ಅಂತ ನಾನು ಹುಡುಕ್ಬೇಕಾದ್ರೆ ಒಬ್ಬ ನೀತಿವಂತನು, ಒಬ್ಬ ಒಳ್ಳೆಯವನು, ಒಬ್ಬನು ಸಹ ದೇವರಿಗೆ ಕಾಣಿಸ್ತಿಲ್ಲ ಪ್ರಿಯರೇ. ಒಬ್ಬ ಒಳ್ಳೆ ಲೀಡರ್ ಸಹ ದೇವ್ರಿಗೆ ಕಾಣಿಸ್ಲಿಲ್ಲ. ಇವತ್ತು ಅದೇ ಪರಿಸ್ಥಿತಿ. ನಾನು ಅದನ್ನು ನೋಡ್ತಾ ಇದ್ದೆ, ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ನಾಯಕರಲ್ಲಿ ಕರೆಕ್ಟ್ ಆಗಿ ನಿಯತ್ತಿಂದ ಇದ್ದು ಅವರು ಗೆದ್ದು ಸಕ್ಸಸ್ ಆಗಿರುವಂತ ನಾಯಕರ ಲಿಸ್ಟ್ ಅಲ್ಲಿ ನೋಡಿದಾಗ ಕೇವಲ 4% ಅಷ್ಟು ಜನ, ಇಡೀ ಪ್ರಪಂಚದಾದ್ಯಂತ 4% ಅಷ್ಟು ಜನ ಸಕ್ಸಸ್ ಆಗಿರೋದು, ತುಂಬಾ ಚೆನ್ನಾಗಿ ಒಳ್ಳೆ ಲೀಡರ್ಸ್ ಆಗಿ, ಒಳ್ಳೆ ವ್ಯಕ್ತಿಗಳಾಗಿ. ಹಾಗಾಗಿ ಪ್ರಿಯರೇ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂತ ಅಂದ್ರೆ, ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ ತುಂಬಾ ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅನ್ಬಿಟ್ಟು. ನಮ್ಮನ್ನು ಸ್ವಾಮಿ ಕರೆದಿರೋದು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನಮ್ಮ ಮನೆಗಳನ್ನ, ನಮ್ಮ ಕುಟುಂಬಗಳನ್ನ ನೋಡ್ಕೊಂಡು ಕುತ್ಕೊಳ್ರಿ ಅಂತಲ್ಲ. ಈ ಇಡೀ ಐಗುಪ್ತ ದೇಶಕ್ಕೆ ಕತ್ತಲೆ ಲೋಕ ಇರ್ಬೇಕಾದ್ರೆ, ಕತ್ತಲೆ ಆವರಿಸ್ಕೊಂಡಿರ್ಬೇಕಾದ್ರೆ ಬರೀ ಇಸ್ರೇಲ್ರ ಮನೆಗೆ ಮಾತ್ರ ಬೆಳಕಿತ್ತು. ಇವತ್ತು ನಮ್ಮನ್ನ ದೇವರು ಲೋಕಕ್ಕೆ ಬೆಳಕಾಗಿರ್ರಿ, ಉಪ್ಪಾಗಿರ್ರಿ
ಅಂತ ಹೇಳಿದ್ರೆ ಆತನ ಗುಣಲಕ್ಷಣಗಳನ್ನ ನಾವು ಹೊತ್ಕೊಂಡು ನಾವು ಅದರ ಮುಖಾಂತರ ಆತನ ಪ್ರತಿನಿಧಿಗಳಾಗಿ, ಆತನ ರಾಯಭಾರಿಗಳಾಗಿ, ಆತನ ಸಾಕ್ಷ್ಯ ಮಕ್ಕಳಾಗಿ ಈ ಲೋಕಕ್ಕೆ ತೋರಿಸಿದಾಗ ಲೋಕದವರು ನಮ್ಮಲ್ಲಿ ಯೇಸು ಸ್ವಾಮಿಯ ಗುಣಗಳನ್ನ ನೋಡಿ ಆತನನ್ನ ಹಿಂಬಾಲಿಸ್ಕೊಂಡು ರಕ್ಷಣೆನ ಹೊಂದ್ಕೊಂತಾರೆ ಹೊರತಾಗಿ ನಮ್ಮಲ್ಲಿ ಬೆಳಕಿಟ್ಕೊಂಡಿದ್ದೇವೆ. ಆ ಬೆಳಕನ್ನ ಯಾರು ಕೊಡ್ತಾ ಇದ್ದೀವಿ? ಎಷ್ಟು ಜನ ಬೆಳಕು ಕೊಡ್ತಾ ಇದೀರಿ? ನಾವು ಕೊಡ್ತಾ ಇಲ್ಲ ಪ್ರಿಯರೇ. ದುಃಖದ ಸಂಗತಿ. ಇವತ್ತು ಪವಿತ್ರಾತ್ಮನನ್ನ ಕೆಲಸ ಮಾಡ್ಲಿಕ್ಕೆ ನಾವು ಬಿಡ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಯೇಸು ಸ್ವಾಮಿಯ ಒಂದು ಬರಣದ ಬಗ್ಗೆ 2 ನಿಮಿಷ 10 ನಿಮಿಷಗಳ ನೋಡೋಣ. ತದನಂತರ ನಾವು ನೋಡೋಣ ಯೇಸು ಸ್ವಾಮಿ ಹೇಗ್ ಬರ್ತಾನೆ ಏನು ಅಂತ ಅನ್ಬಿಟ್ಟು. ಒಂದ್ಸಲಿ ಮತ್ತಾಯ 24ನೇ ಅಧ್ಯಾಯ 27ನೇ ವಚನ ಯಾರಾದ್ರೂ ಓದ್ತೀರಿ? ಸತ್ಯವೇದ ಇದ್ದಂತ ಪಕ್ಷದಲ್ಲಿ ಮತ್ತಾಯನು ಬರೆದಂತಹ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನವನ್ನ ಓದ್ರಿ ದಯಮಾಡಿ. ಸವಿತಾ ಮೇತ್ಲಿ ಅವರು. ಓಕೆ, ಓದಿ ಸರ್. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಆಮೇಲೆ ಇಲ್ಲಿ ಮನುಷ್ಯ ಕುಮಾರನ ಪ್ರತ್ಯಕ್ಷೆಯು ಹೇಗಿರುತ್ತೆ ಅಂತಂದ್ರೆ ಮೂಡಣದಿಂದ ಪೂರ್ವ. ಯಾರಿಗೂ ಗೊತ್ತಿಲ್ಲ ಕೊನೆ ಎಲ್ಲಿದೆ ಅನ್ಬಿಟ್ಟು. ನಾವ್ ಹೇಳ್ತೀವಿ ಇದು ಮೂಡಣ, ಇದು ಪೂರ್ವ, ಇದು ಪಶ್ಚಿಮ, ದಕ್ಷಿಣ ಅಂತ ಅಂತೇವೆ ಹೊರತಾಗಿ ಬಟ್ ಅದು ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಸಂಪೂರ್ಣವಾಗಿ ತಿಳಿದಂತ ದೇವರು ಎಲ್ಲಾ ದಿಕ್ಕಲ್ಲೂ ಆತನ ಪ್ರಕಾಶಮಾನ ಹೋಗೋ ಗಂಟನು ಆತ ಆ ರೀತಿ ಬರ್ತಾನೆ. ಅಷ್ಟೊಂದು ಶಕ್ತಿಶಾಲಿಯಾಗಿ ಪರಾಕ್ರಮಿಯಾಗಿ ಆತ ಬರುವಂತವನಾಗಿದ್ದಾನೆ. ಅಂತದ್ರಲ್ಲಿ ಆತನ ವಿಚಾರವನ್ನ ನಾವು ಹೇಳ್ತಾ ಇಲ್ಲ, ಆತನ ಬೆಳಕನ್ನ ನಾವು ಇಟ್ಕೊಂಡಿದ್ದೇವೆ. ಇವತ್ತು ಆತನ ಬರಣಕ್ಕೋಸ್ಕರ ಕಾಯ್ತಾ ಇದ್ದಂತ ನಾವು ಆತನ ಬರೋಣವಿಕೆಯ ಆ ಒಂದು ಇಂಪಾರ್ಟೆಂಟ್ ನ ಆ ತೂಕವನ್ನ ನಾವು ಮರ್ತೋಗ್ತಾ ಇದ್ದೇವೆ ಪ್ರಿಯರೇ. ಇವತ್ತು ದೇವರು ಬರ್ಬೇಕಾದ್ರೆ ಇಡೀ ಲೋಕ ಆತನನ್ನ ನೋಡುತ್ತೆ, ಇಡೀ ಕಣ್ಣುಗಳು ಆತನ ನೋಡುತ್ತೆ. ಮೂಡಣ ಪೂರ್ವ ಆ ದಿಕ್ಕಿಂದ ಆತ ಬಂದ್ರು ಸಹ ಅಲ್ಲಿರುವಂತ ಎಲ್ಲಾರು ಆತನನ್ನ ನೋಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ ಪ್ರಿಯರೇ. ಈ ವಿಚಾರಗಳನ್ನ ನಾವು ಆ ಬೆಳಕು ಸ್ವಾಮಿ ನಮ್ಮಲ್ಲಿ ಕೊಟ್ಟಿದ್ದಾನೆ. ಯಾಕಂದ್ರೆ ದೇವರು ಬೆಳಕಾಗಿದ್ದಾನೆ. ನಿಮ್ಮ ದಾರಿಗೂ ನಿಮ್ಮ ಕಾಲಿಗೂ ಆತನ ಬೆಳಕು ದೀಪವೂ ಆಗಿದ್ದಾನೆ. ಅದು ದೊಡ್ಡ ಬೆಳಕಾಗಿ ಬರ್ಲಿಕ್ಕಿರ್ಬೇಕಾದ್ರೆ ನಾವು ಸಿದ್ಧರಾಗಿದ್ದೇವಾ? ನಾವು ಸಿದ್ಧರಾಗಿದ್ದ ನಂತರ ಇನ್ನೊಬ್ಬರು ಸಿದ್ಧ ಮಾಡ್ತಾ ಇದ್ದೇವಾ ಅನ್ನೋ ಪ್ರಶ್ನೆನ ನಾವು ಕೇಳ್ಕೊಬೇಕು. ಒಂದ್ಸಲಿ ಹೇಳ್ಬೋದು, ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವ್ ಇನ್ನೂ ಸಿದ್ಧರಾಗದೆ ಹೋದ್ರೆ ಪ್ರಿಯರೇ, ಯೇಸು ಸ್ವಾಮಿಯ ಬರೋಣ ಇಟ್ ವಿಲ್ ಬಿ ಎ ಸರ್ಪ್ರೈಸಿಂಗ್ ವಿಸಿಟ್ ಫಾರ್ ಅಸ್. ಸರ್ಪ್ರೈಸಿಂಗ್ ವಿಸಿಟ್ ಆಗಿರುತ್ತೆ. ನಾನ್ ಪ್ರಿಪೇರ್ ಆಗಿದ್ರೆ ಇಟ್ ವಿಲ್ ನಾಟ್ ಬಿ ಎ ಸರ್ಪ್ರೈಸಿಂಗ್ ವಿಸಿಟ್, ಬಿಕಾಸ್ ವಿ ವಿಲ್ ನೋ ಇಸ್ ಕಮಿಂಗ್. ಎಷ್ಟೊಂದ್ ಜನ ಅಡ್ವೆಂಟಿಸ್ಟ್ರಿಗೆ ನಾನು ಹೇಳ್ತಾ ಇದ್ದೆ ನೋಡ್ರಿ, ಎಷ್ಟೊಂದ್ ಜನ ಅಡ್ವೆಂಟಿಸ್ಟ್ರಿಗೆ ಯೇಸು ಸ್ವಾಮಿ ಬರೋಣ ಒಂದು ಸರ್ಪ್ರೈಸಿಂಗ್ ವಿಸಿಟ್ ಆಗಿರುತ್ತೆ. ದೇರ್ ಆರ್ ಮೆನಿ ಸೀಕ್ರೆಟ್ ಬಿಲೀವರ್ಸ್ ಹೂ ವಿಲ್ ರಿಯಲಿ ಗೋ ಟು ಹೆವೆನ್. ಯಾಕಂದ್ರೆ ನೀವು ನಾವು ಇನ್ನೂ ಚರ್ಚೆಗಳನ್ನ ಮಾಡ್ತಾನೆ ಇದೀವಿ. ಅಷ್ಟೊಂದು ವರ್ಷಗಳಾಗಿ ಅಷ್ಟೊಂದು ಕೊಟ್ಟು ವೈಟ್ ಹೌಸ್ ಪುಸ್ತಕಗಳಿದೆ, ಸ್ಪಿರಿಟ್ ಆಫ್ ಪ್ರಾಫೆಸಸ್ ಇದೆ, ಸತ್ಯವೇದ ಇದೆ. ಇವೆಲ್ಲ ಇದ್ರೂ ಸಹ ನಾವ್ ಇನ್ನೂ ಚರ್ಚೆಗಳನ್ನ ಪ್ರಶ್ನೆಗಳನ್ನ ಮಾಡ್ಕೊಂಡೇ ಕೂತಿದ್ದೇವೆ ಹೊರತಾಗಿ ಹೊರಗಡೆ ನಮ್ಮಿಂದ ಒಂದು ಪ್ರಯೋಜನನೂ ಆಗ್ತಾ ಇಲ್ಲ ದೇವ್ರಿಗೆ. ಒಂದ್ ತೋಟದಲ್ಲಿ ಪ್ರಯೋಜನ ಇಲ್ದೇ ಇರೋ, ಹಣ್ಣು ಕೊಡದೇ ಇರೋ ಮರನ್ನ ಏನ್ ಮಾಡ್ತಾನೆ ತೋಟದ ಮಾಲೀಕ? ತೆಗೆದು ಕಿತ್ತಾಕಿ ಅದನ್ನ ಸುಟ್ಟಾಕ್ತಾನೆ ಹೊರತಾಗಿ ಅದರಿಂದ ಏನೂ ಉಪಯೋಗ ಬರೋದಿಲ್ಲ ಪ್ರಿಯರೇ. ಆದ್ರೆ ದೇವ್ರು ಅಷ್ಟೊಂದ್ ತಾಳ್ಮೆಯಿಂದ ಆ ಹಣ್ಣು ಕೊಡದೇ ಇರೋ ಮರನೂ ಸಹ ಮರಕ್ಕೆ ಆತ ಗೊಬ್ಬರ ಹಾಕಿ ಅದನ್ನ ರೆಡಿ ಮಾಡ್ತಾ ಇರ್ತಾನೆ. ನಾವು ಅದಕ್ಕೂ ಅವಕಾಶ ಕೊಡದೆ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲಿ ಯುಕ್ರೇನಿಯನ್ ಪ್ರೆಸಿಡೆಂಟ್ US ಗೆ ವಿಸಿಟ್ ಮಾಡ್ತಾರೆ ಡಿಸೆಂಬರ್ 2022ರಲ್ಲಿ. ಆಗ ಇನ್ನು ಯುಕ್ರೇನು ರಷ್ಯಾ ವಾರು ಆ ಯುದ್ಧ ನಡೀತಾ ಇರ್ಬೇಕಾದ್ರೆ ಯುಕ್ರೇನ್ ಅವರು ರಷ್ಯಾದವರು ಯುದ್ಧ ನಡೀತಾ ಇರುತ್ತೆ. ಅವಾಗ 1 ತಿಂಗಳು ಆಗೋಗಿರುತ್ತೆ, 1 ತಿಂಗಳಾನುಗಟ್ಲೆ ನಡೀತಾ ಇರುತ್ತೆ. ಆಗ ಯುಕ್ರೇನಿಯನ್ ಪ್ರೆಸಿಡೆಂಟ್ US ಗೆ DC ವಾಷಿಂಗ್ಟನ್
ಒಂದು ವಿಸಿಟ್ ಕೊಡ್ತಾನೆ. ಅವನು ವಿಸಿಟ್ ಅಲ್ಲೆಲ್ಲ ಅಸೆಂಬ್ಲಿಯಲ್ಲಿ ಕುಂತಿರ್ತಾರೆ ಅಂತಂದ್ರೆ ಎಲ್ಲ ಕಾನ್ಫರೆನ್ಸ್ ಅಲ್ಲಿ ಕುಂತಿರ್ತಾರೆ. ಆ ಕಾನ್ಫರೆನ್ಸ್ ಅಲ್ಲಿ US ಕಾನ್ಫರೆನ್ಸ್ ಅಲ್ಲಿ ಕುಂತಿರ್ಬೇಕಾದ್ರೆ ಸಡನ್ ಆಗಿ ಮುಂಜಾನೆ ಆ ಕಾನ್ಫರೆನ್ಸ್ ಡೈರೆಕ್ಟ್ ಕಾನ್ಫರೆನ್ಸ್ಗೆ ಅವ್ನು ಎಂಟ್ರಿ ಆಗೋ ಗಂಟ ಯಾರಿಗೂ ಗೊತ್ತಿರಲ್ಲ ಯುಕ್ರೇನಿಯನ್ ಪ್ರೆಸಿಡೆಂಟ್ ಬರ್ತಾನೆ ಅನ್ಬಿಟ್ಟು. ಸೋಷಿಯಲ್ ಮೀಡಿಯಾಸ್ ಇವನ್ ನ್ಯೂಸ್ ಚಾನೆಲ್ ಗಳಿಗೆ ಯಾವುದಕ್ಕೂ ಮಾಹಿತಿ ಇರೋದಿಲ್ಲ ಯುಕ್ರೇನಿಯನ್ ಪ್ರೆಸಿಡೆಂಟ್ ಆ US ಕಾನ್ಫರೆನ್ಸ್ ಬರ್ತಾನೆ ಅನ್ಬಿಟ್ಟು. ಯಾಕೆಂದ್ರೆ ಅಲ್ಲಿ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಅವ್ನು ಬರ್ತಾನೆ ಅನ್ಬಿಟ್ಟು ಗೆಸ್ ಮಾಡಿರ್ಲಿಲ್ಲ ಯಾರು. ಅವ್ನ್ ಬರ್ದೇ ಹೋಗಿದ್ರೆ ವಾರ್ ಡಿಕ್ಲೇರ್ ಮಾಡ್ಬಿಟ್ಟಿರೋರೇನೋ ಗೊತ್ತಿಲ್ಲ US ಅವರು. ಬರ್ಲಿಲ್ಲ. ಅವನು ಸಡನ್ ಆಗಿ ವಿಸಿಟ್ ಕೊಡ್ತಾನಲ್ಲಿ. ಅವ್ನ್ ಸಡನ್ ವಿಸಿಟ್ ನ ಯಾರಿಗೂ ಇನ್ಫಾರ್ಮ್ ಮಾಡಲ್ಲ. ಅವನು ಬರ್ತಾನೆ. ಅದೊಂದು ದೊಡ್ಡ ಸರ್ಪ್ರೈಸ್ ವಿಸಿಟ್ ಆಗಿರುತ್ತೆ. 2022 ಡಿಸೆಂಬರ್ ಅಲ್ಲಿ ಯುಕ್ರೇನಿಯನ್ ಪ್ರೆಸಿಡೆಂಟ್ US ಕಾನ್ಫರೆನ್ಸ್ ಕೊಟ್ಟಂತ ವಿಸಿಟ್. ಇವತ್ತು ಯೇಸುಸ್ವಾಮಿ ಆತನು ಹೇಳ್ತಾ ಇದ್ದಾನೆ, ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ಬೋದು. ಪೌಲನ್ ಹೇಳ್ತಾನಲ್ಲ 1 ಥೆಸಲೋನಿಕ 5:2 ಆತನು ಕಳ್ಳನೋಪಾದ್ಯದಲ್ಲಿ ರಾತ್ರಿಯಲ್ಲಿ ಬರ್ತಾನೆ ಅನ್ಬಿಟ್ಟು. ಹೌದು ಸೊಂದೆ. ಕಳ್ಳನೋಪಾದ್ಯದಲ್ಲಿ ರಾತ್ರಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಕಳ್ಳನೋಪಾದ್ಯದಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ಯೇಸುಸ್ವಾಮಿ ಕಳ್ಳನ ರೀತಿ ಬರ್ಲಿಕ್ಕೆ ಅವನ್ಗೇನಂತೀರಿ? ಯೇಸುಸ್ವಾಮಿ ಕಳ್ಳನ? ಯೇಸುಸ್ವಾಮಿ ಕಳ್ಳನಾಗಿ ಬರ್ಬೇಕು ಅನ್ನೋ ಇದು ಆತನಿಗಿಲ್ಲ. ಆ ಕಳ್ಳನಾಗಿ ಬರೋದು ಅಂತಂದ್ರೆ ಆ ಸರ್ಪ್ರೈಸಿಂಗ್ ವಿಸಿಟ್, ಅನ್ನೋಯಿಂಗ್ ಟೈಮ್ ಅಂತ. ನಾವು ಆತನ ಗಳಿಗೆ ಆ ಸಮಯ ನಮ್ಗೆ ಗೊತ್ತಿರೋದಿಲ್ಲ. ಯಾರು ಗೊತ್ತಿರೋದಿಲ್ಲ? ಯಾರು ಬೆಳಕಲ್ಲಿರಲ್ವೋ ಅವ್ರಿಗೆ ಗೊತ್ತಿರೋದಿಲ್ಲ. ಕತ್ತಲೆಯಲ್ಲಿ ಇರೋರಿಗೆ ಮಾತ್ರ ಕಳ್ಳನ ಹಾಕಿ ಬಂದಂಗ ಆಗುತ್ತದು ಅವ್ರಿಗೆ. ಯಾಕಂದ್ರೆ ಅವ್ರು ಪ್ರಿಪೇರ್ ಆಗಿಲ್ಲ, ರೆಡಿ ಆಗಿಲ್ಲ. ನಾವು ಆ ಕಳ್ಳನ ಹಾಗೆ ಇರೋದನ್ನ ಬಿಟ್ಟು ನಾವೆಲ್ಲ ಬೆಳಕಿನ ಜೀವಿತವನ್ನ ನಡೆಸೋಣ ಪ್ರಿಯರೇ. ದೇವರು ಯಾವ ರೀತಿ ಸೂರ್ಯ ಯಾವ ರೀತಿ ಉದಯಿಸ್ತಾನೋ ಯೇಸುಸ್ವಾಮಿ ನಿಮ್ಮೆಲ್ಲರ ಮೇಲೂ ಈ ಬೆಳಕಿನ ಮುಖಾಂತರ ಹಾಗೆ ಉದಯಿಸ್ತಾನೆ. ಆತನ ನಂಬಿ ಆತನಲ್ಲಿ ಇರೋದೇ ಹಾಗಿದ್ರೆ. ಪ್ರಕಟಣೆ 1:7 ಹೇಳುತ್ತೆ, ಬಿಹೋಲ್ಡ್ ಹಿ ಈಸ್ ಕಮಿಂಗ್ ವಿತ್ ಕ್ಲೌಡ್ಸ್ ಅಂಡ್ ಎವ್ರಿ ಐ ವಿಲ್ ಸಿ ಹಿಮ್ ಅಂತ. ಅಂದ್ರೆ ಪ್ರತಿ ಕಣ್ಣುಗಳು ಸಹ ಆತನನ್ನ ನೋಡುತ್ತೆ ಅಂತ ಪ್ರಕಟಣೆ ಪುಸ್ತಕ ತುಂಬಾ ಚೆನ್ನಾಗಿ ಹೇಳುತ್ತೆ ಪ್ರಿಯರೇ. ಆತನ ಬರೋಣ ಅತಿ ಹತ್ತಿರದಲ್ಲಿದ್ದು. ಕ್ರೈಸ್ಟ್ ವಿಲ್ ರಿಟರ್ನ್ ವಿತ್ ಗ್ರೇಟ್ ಪವರ್, ನಾಟ್ ಆಸ್ ಅ ಥೀಫ್. ಆತನ ಕಳ್ಳನೋಪಾದ್ಯದಲ್ಲಿ ಬರೋದಿಲ್ಲ, ದೊಡ್ಡ ಮಹಾಪರಾಕ್ರಮಿ ಆಗಿ ಆತನ ಶಕ್ತಿಶಾಲಿಯನ್ನ ಹಾಗ್ ಬರ್ತಾನವನು. ಆತನ ಇಡೀ ಲೋಕದ ದೃಷ್ಟಿಗಳೆಲ್ಲ ಆತನ ಮೇಲಿರುತ್ತೆ. ಅಷ್ಟೊಂದು ಪ್ರಕಾಶಮಾನವಾಗಿ ಇಡೀ ಪರಲೋಕದಲ್ಲಿರುವಂತ ಎಲ್ಲಾ ಸದಸ್ಯರು, ತಂದೆಯಾದ ದೇವರು, ಮಗನು, ಪರಿಶುದ್ಧಾತ್ಮನು, ಇರುವಂತ ಎಲ್ಲಾ ದೇವದೂತರುಗಳು, ಇರುವಂತ 24 ಹಿರೀಕರು, ಆ 4 ದೇವದೂತರು ಎಲ್ಲರೂ ಕೂಡಿ ಬರುವಂತದಾಗಿದೆ ಪ್ರಿಯರೇ. ಒಂದು ದೇವದೂತನ ಪ್ರಕಾಶಮಾನವೇ ನಮ್ ಕೈಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಬರೀ ದೇವರ ಒಂದು ಪ್ರಕಾಶಮಾನವನ್ನ ಆ ಸೀನಾಯಿ ಬೆಟ್ಟದ ಹತ್ರ ಜನಗಳು ನೋಡಕ್ ಆಗ್ಲಿಲ್ಲ. ಹಾಗಿದ್ಮೇಲೆ ನಾವು ಆ 3 ಜನನು ಕೂಡಿ ಇಡೀ ಪರಲೋಕ ಸಾಮ್ರಾಜ್ಯನೇ ಬರ್ತಾ ಇರಬೇಕಾದ್ರೆ ಆ ದೃಶ್ಯ ಹೇಗಿರುತ್ತೆ ಪ್ರಿಯರೇ? ಆ ದೃಶ್ಯವನ್ನ ನಾವು ನೋಡ್ಲಿಕ್ಕೆ ಹೇಗಿರ್ತೀವಿ? ನಿಜವಾಗ್ಲೂ ಪ್ರಿಯರೇ, ನಾವು ಅಲ್ಲಿರ್ಬೇಕು. ನಾವು ಅಲ್ಲಿರ್ಬೇಕು. ಜೊತೆಗೆ ದೇವರು ನಮ್ಗೆ ಕೊಟ್ಟಿರೋ ಕೆಲಸವನ್ನ ನಾವು ಮರಿಬಾರ್ದು. ಅದ್ರ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಲ್ಲ, ಅದಕ್ಕೋಸ್ಕರನೇ ಫ್ರೀ ಗಿಫ್ಟ್ ಆಗಿ ಪವಿತ್ರಾತ್ಮನ ನಿಮ್ಗೆ ಕೊಟ್ಟಿದ್ದಾನೆ. ಪವಿತ್ರಾತ್ಮನ ಕೊಟ್ಟು ದೇವರು ನಮ್ಮೊಂದಿಗೆ ಇವತ್ತು ನಾಳೆಗಿರೋದಿಲ್ಲ. ಇರ್ತೀನಿ ಅಂತ ಇವತ್ತಿರ್ತೀನಿ, ನಾಳೆ ಇರ್ತೀನಿ, ನಾಡಿದಿರ್ತೀನಿ, ಒಂದು ವಾರ ಇರ್ತೀನಿ, 1 ವರ್ಷ ಇರ್ತೀನಿ ಅಂತ ಹೇಳ್ತಾನೆ ದೇವರು. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿದ್ದಾನೆ. ನಮಗೆ ಶಿಷ್ಯರನಿಗೆ ಮಾಡೋದು ಕಷ್ಟ ಅಂತ ಅನಿಸ್ತ್ರೆ ಸ್ವಾಮಿ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ ಸತ್ಯವೇದದಲ್ಲಿ ಪ್ರಿಯರೇ. ತಟ್ಟಿರಿ ತೆರೆಯುವುದು, ಕೇಳಿರಿ ದೊರಕುವುದು, ಹುಡುಕಿರಿ ಸಿಗುವುದು. We need to only knock his door. He will show the way. We need to seek. We can find him. ಹಾಗಾಗಿ ನೀವು ಪ್ರಿಪೇರ್ ಆಗಿರ್ರಿ. ಯಾವುದೇ ಕಾರಣಕ್ಕೂ ದೇವರ ಬರೋಣ ನಿಮಗೆ ವಿಸಿಟ್ ಆಗಿರ್ಬೋದು, ಸರ್ಪ್ರೈಸಿಂಗ್ ವಿಸಿಟ್ ಆಗಿರಬಾರ್ದು. ಇಟ್ ಶುಡ್ ಬಿ ಅ ವೆಲ್ ಪ್ರಿಪೇರ್ಡ್ ಈವೆಂಟ್ ಆಗಿರ್ಬೇಕದು. ವೆಲ್ ಪ್ರಿಪೇರ್ಡ್ ಆಗಿರ್ಬೇಕದು ಈವೆಂಟ್. ಯುಕ್ರೇನಿಯನ್ ಪ್ರೆಸಿಡೆಂಟ್ ಸಡನ್ ವಿಸಿಟ್ ಕೊಟ್ಟಾಗ 10 ಗಂಟೆಗಳ ಕಾಲ ಅವನು US
ಕಾನ್ಫರೆನ್ಸ್ ಅಲ್ಲಿ ಇರ್ತಾನೆ 10 ಗಂಟೆಗಳ ಕಾಲ. ಇಟ್ ವಾಸ್ ಅ ಸರ್ಪ್ರೈಸಿಂಗ್ ವಿಸಿಟ್. ಯಾರಿಗೂ ಗೊತ್ತಿಲ್ಲದೆ ಇರೋರಿಗೆ. ಯೇಸು ಸ್ವಾಮಿಯ ಬರೋಣನು ಸಹ ನಾವು ಆಗಿದ್ರೆ ನಿಜವಾಗ್ಲೂ ನಾವು ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವ್ ಇನ್ನೊಬ್ರನ್ನ ಸಿದ್ಧಪಡಿಸ್ತೀವಿ, ಇನ್ನೊಬ್ರನ್ನ ನಿಜವಾಗ್ಲೂ ರೀ. ಸುಮ್ನೆ ಸಭೆಗಳಲ್ಲಿ ತೊಂದ್ರೆ ಏನ್ ಗೊತ್ತಾ, ಕೆಲ್ಸಗಳು ಮಾಡ್ತಾ ಇಲ್ಲ. ನೀವ್ ಇನ್ನೊಂದು ಆತ್ಮನ ಗೆಲ್ಲೋ ತರ ನೀವು ತೀರ್ಮಾನ ತಗೊಂಡು ಒಂದು ಆತ್ಮನ ಗೆಲ್ರಿ, ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ನಿಮ್ಗೆ ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಆಗ ನೀವು ನಿಜವಾದ ಕ್ರೈಸ್ತರು ಅಂತ ನಾವು ಅನ್ನಿಸ್ಕೊಂತೀವಿ, ನಿಜವಾದ ಅಡ್ವೆಂಟಿಸ್ಟರು ಅಂತ ನಾವು ಅನ್ನಿಸ್ಕೊಂತೀವಿ. ಆತನ ಬರೋಣ ನಿಜವಾಗ್ಲೂ ಅಧ್ಯಾತ್ಮದಲ್ಲಿದ್ದು ಇನ್ ಥಿಯಾಲಜಿಕಲ್ ಟರ್ಮ್ ಅಲ್ಲಿ ನಾವು ಕರಿತೀವಿ, ದಿಸ್ ಕಮಿಂಗ್ ಇಸ್ ಇನ್ ದಿ ಎಂಡ್ ಆಫ್ ಎಂಡ್ ಡೇಸ್ ಅಂತ ಕರಿತೀವಿ. ಅಂತ ಅಂದ್ರೆ ಅಂತ್ಯದಲ್ಲಿ ಅಂತ್ಯ, ಕೊನೆಯ ಕಾಲ, ಕೊನೆಯ ಗಳಿಗೆ ಅಂತ ಅಂತೀವಿ. ಅತಿ ಶೀಘ್ರದಲ್ಲಿ ಇವತ್ತು ಪ್ರಪಂಚ ಆಗ್ತಾ ಇರೋದಂತ ನೋಡ್ತಾ ಇದ್ರೆ, ಈವನ್ ಸಂಡೇ ಸಭೆಯವರು ತುಂಬಾ ಸೇಫ್ ಆಗ್ತಾ ಇದಾರೆ ಈಗ. ಯಾಕೆ ಗೊತ್ತಾ, ಮುಂಚೆ ಬರೀ ಭಾನುವಾರ ಮಾತ್ರ ಅವ್ರು ಆಚರಣೆ ಮಾಡ್ತಾ ಇದ್ರು. ಈಗ ಸ್ಲೋ ಆಗಿ ಬೈಬಲ್ ಎಲ್ಲರ ಕೈಯಲ್ಲಿ ಆಕ್ಸೆಸ್ ಆಗ್ತಾ ಇದೆ. ನೆಟ್ ಅಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಬೈಬಲ್ ಎಲ್ಲರ ಕೈಯಲ್ಲಿ ಆಕ್ಸೆಸ್ ಆಗ್ತಾ ಇರೋದ್ರಿಂದ ಅವ್ರು ಬೈಬಲ್ ನ ಓದ್ತಾ ಇದ್ದಾರೆ. ಬೈಬಲ್ ಓದ್ತಾ ಇರೋದ್ರಿಂದ ಅವ್ರು ಸೇಫ್ ಝೋನ್ ಅಲ್ಲಿ ಇರೋದಕ್ಕೆ ಶುಕ್ರವಾರ ಆರಾಧನೆ ಮಾಡ್ತಾರೆ, ಶನಿವಾರ ಆರಾಧನೆ ಮಾಡ್ತಾರೆ, ಭಾನುವಾರನೂ ಸಹ ಆರಾಧನೆ ಮಾಡ್ತಾರೆ. ಅವ್ರಿಗೆ ಹೋಗಿ ಹೆಂಗೆ ಹೇಳ್ತೀರಿ ಸಾಬತ್ ಅಂತ? 3 ದಿನನೂ ಆರಾಧನೆ ಮಾಡ್ತಾ ಇದ್ದಾರೆ. ಸ್ಲೋ ಆಗಿ ದೇವರು ಬೇರೆಯವ್ರ ಮನಸ್ಸುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಹೃದಯದಲ್ಲಿ ಸ್ವಾಮಿ ಕೆಲಸ ಮಾಡ್ತಾ ಇದ್ದಾನ ಇಲ್ವಾ ಅನ್ನೋ ತೀರ್ಮಾನವನ್ನ ನೀವು ತಗೊಳ್ರಿ. ದೇವರು ನಿಜವಾಗ್ಲೂ, ನೀವು ಪವಿತ್ರಾತ್ಮನನ್ನ ನಿಜವಾಗ್ಲೂ, ಇಫ್ ಯು ಹ್ಯಾವ್ ಅ ಟ್ರೂ ಕನ್ವಿಕ್ಷನ್, ಯು ವಿಲ್ ಸ್ಟ್ಯಾಂಡ್ ಫಾರ್ ಕ್ರೈಸ್ಟ್ ಅಂಡ್ ಯು ವಿಲ್ ಚೇಂಜ್ ಯುವರ್ ಸೆಲ್ಫ್. ನಮ್ಮ ಬಟ್ಟೆಗಳನ್ನ ತೆಗೆದುಹಾಕಿ ದೇವ್ರು ಕೊಡ್ತಾ ಇರುವಂತ ನೀತಿಯ ಕವಚವನ್ನ, ಆ ವಸ್ತ್ರವನ್ನ ನಾವು ಧರಿಸ್ಕೊಂಡು ಆತನಿಗೋಸ್ಕರ ನಾವು ಆತನ ಸಾಕ್ಷ್ಯ ಮಕ್ಕಳಾಗಿ ನಿಂತ್ಕೊಂತೇವೆ. ಯಾವಾಗ ನಿಂತ್ಕೊಳ್ಳೋದು? 4 ತಲೆಮಾರು 5 ತಲೆಮಾರು ನಾವು ಅಡ್ವೆಂಟಿಸ್ಟು ಅಂತ ಹೇಳ್ಕೊಂತೀವಿ. ಅಷ್ಟು ವರ್ಷದಿಂದ 40 ವರ್ಷದಿಂದ 60 ವರ್ಷದಿಂದ ನಾವು ಅಡ್ವೆಂಟಿಸ್ಟು ಅಂತ ಹೇಳ್ಕೊಂತೇವೆ. ಈಗ್ಲೂ ನಾನು ಸತ್ಯನ ಅರ್ಥ ಮಾಡ್ಕೊಂಡೆ, ನಾನು ಸೂಕ್ಷ್ಮತೆನ ತಿಳ್ಕೊಂಡೆ, ನಾನು ಬಿಟ್ಟು ಸುಮ್ನೆ ನನ್ನ ಪಾಡಿಗೆ ನಾನಿದ್ರೆ ಅದೇನ್ ಅರ್ಥ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ದಯಮಾಡಿ ಯಾರು ಸಹ ಆ ರೀತಿ ಇರ್ಬೇಡ್ರಿ. ಯಾಕಂದ್ರೆ ಆತನ ಬರೋಣ ಅತಿ ಹತ್ರದಲ್ಲಿ ಇದ್ದು ನಾವೇ ಆತನ ಸೇವೆಗೆ ಅಡ್ಡಗೋಡೆಯಾಗಿ ನಿಂತ್ಕೊಬಾರ್ದು. ಹಾಗಿದ್ದಾಗ ದೇವರು ನಮ್ಮನ್ ಬಿಟ್ಟು ಬೇರೆಯವ್ರನ್ನ ಆರಿಸ್ಕೊಂತಾನೆ. ಆತ ನಮ್ಮ ಮುಂದಿಗೆ ಮಾತಾಡಿದಾನೆ, ನೀವೆಲ್ರೂ ಆತನ ರಾಯಭಾರಿ. ಪ್ರತಿ ಒಬ್ರು ದೀಕ್ಷಾ ಸ್ಥಾನ ಪಡ್ಕೊಂಡಿರೋ ಪ್ರತಿ ಒಬ್ರು he or she is a missionary for Christ. You are a missionary for Christ in your place, in your area, in your house. If you cannot be a missionary, you cannot carry the cross of God, cross of Christ. ಆತನ ಶಿಲುಬೆನ ನೀವು ಹೋರಿ, ನಿಮ್ ಭಾರವನ್ನ ಆತನು ಹೊರ್ತಾನೆ, ಜಯವನ್ನ ಆತನು ಕೊಡುವಂತವನಾಗಿದ್ದಾನೆ. ನಿಮ್ಮ ಸಮಸ್ಯೆಗಳನ್ನ ಆತನು ನೋಡ್ಕೊಳ್ಳುವಂತವನಾಗಿದ್ದಾನೆ. ನಿಮ್ಮ ಮನ್ಸನ್ನ ಆತನು ಕೊಡ್ರಿ. ಇವತ್ತಿಂದ ನೀವು ಮಾಡಿ, ಪ್ರತಿ 3 ತಿಂಗಳಿಗೆ ನಾನು ಒಂದೊಂದು ಆತ್ಮನ ತಗೊಂಡ್ಬರ್ತೀನಿ. ಪ್ರತಿ 3 ತಿಂಗಳಿಗೆ ನಾನು ಒಂದೊಂದು ಆತ್ಮಗಳನ್ನ ಕರ್ಕೊಂಡ್ಬರ್ತೀನಿ. ನೀನ್ ಪ್ಲಾನ್ ಮಾಡಿ ನೀವು ಮಾಡ್ರಿ, ಆಗ ನೋಡಿ ಸಂತೋಷನೇ ಬೇರೆ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಆತನ ಬರೋಣ ಪ್ರಿಪೇರ್ ಆಗದೆ ಇರೋರಿಗೆ ಮಾತ್ರ ಇಟ್ ವಿಲ್ ಬಿ ಅ ಸರ್ಪ್ರೈಸಿಂಗ್ ವಿಸಿಟ್ ಆರ್ ಲೈಕ್ ಎ ಥೀಫ್. ಬಟ್ ಪ್ರಿಪೇರ್ ಆಗಿರೋರೆಲ್ಲರಿಗೂ ಇಟ್ ವಿಲ್ ಬಿ ಅ ಗ್ರೇಟ್ ಈವೆಂಟ್ ಆನ್ ದಿಸ್ ಯೂನಿವರ್ಸ್. ಲೆಟ್ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನೇ, ನಮ್ಮೆಲ್ಲರನ್ನ ಯಾವ ಕಾರ್ಯದಲ್ಲಿ ನೀನು ಕರೆದಿದೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ಇವತ್ತು ಇಲ್ಲಿರುವಂತವರೆಲ್ಲರನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದೀವಿ ಸ್ವಾಮಿ. ನಿನ್ನ ಆತ್ಮನಿಂದ ನಮ್ಮನ್ನ ಬಲಪಡಿಸುತ್ತಂದ್ರೆ ಇವತ್ತು ನಾವು ಎಷ್ಟು ಜನ ಅಡ್ಡಗೋಡೆಯಾಗಿ ನಿಂತಿದೀವೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಿನ್ನ ಬರೋಣ ನಮ್ಗೆ ಅದೊಂದು ಸರ್ಪ್ರೈಸಿಂಗ್ ವಿಸಿಟ್ ಆಗಿಲ್ದೆ ನಾವು ಸಂಪೂರ್ಣವಾಗಿ ಅದಕ್ಕೋಸ್ಕರ ಕಾಯೋರ ಹಾಗೆ, ಹಲವಾರು ಜನವನ್ನ ನಾವು ಸಿದ್ಧ ಮಾಡಿಸ್ಕೊಳ್ಳೋ ಹಾಗೆ ನಮ್ಮನ್ನ ಮುಖ್ಯವಾಗಿ ನೀನು ಸಿದ್ಧಪಡಿಸಿ ನಿನ್ನ ಸೇವೆಗೆ ಉಪಯೋಗಿಸ್ಕೋಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುವಂತನಾಗಿರುವೆ ತಂದೆ. ಆಮೇಲೆ ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಸುನಿಲ್ ಕುಮಾರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮುಂದಿನದು ಪ್ರಾರ್ಥನೆಯ ಸಮಯವಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಲು ವಿನಂತಿಸ್ತೇನೆ. ಮುಂದಿನ ಸಮಯವನ್ನ ಬೋಧಕರಾದ ರಾಜರವರಿಗೆ ವರ್ಗಾಯಿಸ್ತೇನೆ. ಧನ್ಯವಾದಗಳು ಸಹೋದರಿ ಸವಿತಾ ಅವರೇ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ
ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರು ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೋರ್ತೇನೆ. ಪಾಸ್ಟ್ರೆ, ಹೇಳಿ. ಡೆಲ್ದಿನ್ಗೆ ಶೀತ ಏನು ಎಲರ್ಜಿ ಆಗಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಅವನು ಎಕ್ಸಾಮ್ ಅಲ್ಲಿ ಒಳ್ಳೇದು ಮಾಡಿದಾನೆ, 85% ಅವನು ತೆಗೆದಿದ್ದಾನೆ 3rd year ಅಲ್ಲಿ. ಪ್ರಾರ್ಥನೆ ಮಾಡಿದ ಎಲ್ಲರಿಗೂ ದೇವರ ಆಶೀರ್ವಾದ. ಥ್ಯಾಂಕ್ ಯು. Pastor, pray for ಡೇವಿಡ್ ಅವರ Kolkar and family. ಕೋಲ್ಕರ್ ಅವರ Vinay ಕುಟುಂಬಕ್ಕಾಗಿ, ಅವರಿಗೋಸ್ಕರ. ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. For spiritual growth. ಎಸ್. ಓಕೆ. ಮನವಿಯಾಗಿ ಪ್ರಾರ್ಥನೆ ಮಾಡಿ ಸರ್. KP ರವಿ ಅವರ ಕುಟುಂಬಕ್ಕಾಗಿ, ಅವ್ರ ಮನೆಗಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಹಿರಿಯರಾದಂತ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಪ್ರಾರ್ಥನೆ ಮಾಡೋಣ. ಚಾಟಲ್ ಇದೆ. ಚಾಟಲ್ ಇದೆಯಮ್ಮ, ಒಂದು ನಿಮಿಷ. ಚಾಟೆ ತೆಗಿತಾ ಇಲ್ವಲ್ಲ. ಚಾಟೆ ಬರ್ತಾ ಇಲ್ವಲ್ಲ. ಒಂದು ನಿಮಿಷ. ಎಷ್ಟು ಇವೆ ಸುನೀತಾ? ಕೆಲವೊಂದಿದೆ ಅಷ್ಟೇ. 5 to 6 ಇದೆ ಅಷ್ಟೇ. ಹೌದಾ? ನಿಮಿಷ ತಗೊಳ್ತೀವಿ. ವಿನಯ್ ಅಂಡ್ ವಿಕ್ರಮ್ 6 ಸಮಯದಲ್ಲಿ ಶೋಭಾದೇವಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಇದುವರೆಗೂ ನಮ್ಮನ್ನು ಸಂರಕ್ಷಿಸಿ ಈ ಮುಂಜಾನೆ ವೇಳೆ ಎದ್ದು ನಾವು ನಿನ್ನ ಪಾದಗಳ ಬಳಿಗೆ ಬಂದು ಸ್ವಾಮಿ, ನಿನ್ನ ದಾಸನು ಕೊಡುವಂತಹ ಆತ್ಮೀಕವಾದ ಮನ್ನವನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಿದೆಯೇ ಸ್ವಾಮಿ. ನಮ್ಮ ಜೀವಿತ ಕಾಲದಲ್ಲಿ ನಮ್ಮನ್ನು ನಡೆಸಿ ಸ್ವಾಮಿ. ತಂದೆಯ ದೇವರೇ, ನಿನ್ನ ವಾಕ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿದೆಯಪ್ಪ. ಸ್ತೋತ್ರ ತಂದೆಯೇ. ಹೌದು ಸ್ವಾಮಿ, ನೀನು ನಮ್ಮನ್ನ ನಿನ್ನ ಸೇವಕರನ್ನಾಗಿ ಆರಿಸ್ಕೊಂಡಿದ್ದೀಯ ಸ್ವಾಮಿ. ನಿನ್ನ ಸುವಾರ್ತೆಯನ್ನು ಸಾರುವಂತಹ ಕೆಲಸವನ್ನ ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿದ್ದೀಯಪ್ಪ. ನಾವು ನೀನೇ ನಮ್ಮ ರಕ್ಷಕನು, ನಮಗೋಸ್ಕರ, ನಮ್ಮ ವಿಮೋಚನೆಗೋಸ್ಕರ ನೀನು ಸ್ವಾಮಿ ಪರಲೋಕವನ್ನ ತ್ಯಜಿಸಿ ಈ ಲೋಕಕ್ಕೆ ಬಂದು ನಾವು ಹೊಂದಿಕೊಳ್ಳಬೇಕಾಗಿದ್ದ ಎಲ್ಲಾ ಒಂದು ದಂಡನೆಗಳನ್ನ, ಶಿಕ್ಷೆಯನ್ನ ನೀನು ಹೊಂದಿಕೊಂಡು ಸ್ವಾಮಿ ನಮ್ಮನ್ನ ಬಿಡಿಸಿ ತಂದೆಯ ದೇವರೇ ಆ ನಿತ್ಯ ಜೀವವನ್ನ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿದೀಯಪ್ಪ. ಸ್ತೋತ್ರ ಸ್ವಾಮಿ. ಹೌದು ತಂದೆಯ ದೇವರೇ, ನಿನ್ನ ದಾಸನ ಮುಖಾಂತರ ನಮಗೆ ಎಚ್ಚರಿಕೆಯ ಮಾತುಗಳನ್ನ ನೀನು ತಿಳಿಸಿದ್ದಿ ಸ್ವಾಮಿ. ನಾವು ನಿನ್ನ ಕೆಲಸವನ್ನ, ನಿನ್ನ ಸ್ವಾರ್ಥ ಸೇವೆಯನ್ನ ಬಹಳ ಶೀಘ್ರವಾಗಿ ಮಾಡಬೇಕಾಗಿದೆ ಸ್ವಾಮಿ. ನಾವು ಈ ರೀತಿ ಆಲಸ್ಯವಾಗಿರದೆ ಎಲ್ಲರೂ ತಂದೆಯ ದೇವರೇ ನಿನ್ನ ವಾಕ್ಯಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕಡೆಯ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಇನ್ನು ಸಮಯ ಉಳಿದಿಲ್ಲ ತಂದೆಯೇ. ನೀನು ಹೇಳಿದ ಎಲ್ಲಾ ಸೂಚನೆಗಳು ನೆರವೇರುತ್ತಾ ಬರ್ತಿವೆ ಸ್ವಾಮಿ. ಹೌದು ತಂದೆಯೇ ಸ್ವಾಮಿ, ಪರಿಶುದ್ಧಾತ್ಮನ ಸಹಾಯವನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಟ್ಟಿದ್ದೀಯಪ್ಪ. ಈ ಕೆಲಸವು ನಮ್ಮಿಂದ ಆಗುವುದಿಲ್ಲ, ಆದರೂ ತಂದೆಯೇ ನಮ್ಮನ್ನ ಉಪಯೋಗಿಸಿಕೊಳ್ಳುವಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ನಾವು ಮನಸ್ಸು ಕೊಡಬೇಕಷ್ಟೇ ಸ್ವಾಮಿ. ನಮ್ಮಲ್ಲಿ ಯಾವ ಶಕ್ತಿ ಇಲ್ಲದಿದ್ದರೂ ಸ್ವಾಮಿ, ನಿನ್ನ ಶಕ್ತಿಯನ್ನ ಆತುಕೊಂಡ್ರೆ ತಂದೆಯೇ ನಮ್ಮ ಮುಖಾಂತರ ಕೆಲಸ ಮಾಡ್ತೀಯಪ್ಪ. ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕೊಟ್ಟಂತಹ ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ನಮ್ಮ ಒಂದು
ನಾವು ಎಷ್ಟು ನಮ್ಮ ಕರ್ತವ್ಯ ಎಷ್ಟು ದೊಡ್ಡದಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವರಾಗಿದ್ದೇವೆ ಸ್ವಾಮಿ. ಇಂತಹ ಕರ್ತವ್ಯವನ್ನು ಇಟ್ಟುಕೊಂಡು ಯಾ ದೇವರೇ, ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಮ್ಮ ಜೀವಿತದಲ್ಲಿ ಇದೆಲ್ಲವನ್ನ ಸಾಧಿಸುವುದಕ್ಕೆ ಸಹಾಯ ಮಾಡು. ವಿಶೇಷವಾಗಿ ನಾವು ಜೀವಿಸುವಂತಹ ಜೀವನ ಶೈಲಿಯನ್ನ ನಾವು ತಿದ್ದುಕೊಂಡರೆ ಸ್ವಾಮಿ, ಅದೇ ಒಂದು ಸ್ವಾರ್ಥಿಯಾಗುತ್ತದೆ ಸ್ವಾಮಿ. ನಮ್ಮಲ್ಲಿ ತಂದೆಯ ದೇವರೇ ಏನೇನೋ ಕೊರತೆ ಇದೆಯೋ ಗೊತ್ತಿದೆ ಸ್ವಾಮಿ. ನಮ್ಮ ಬಲಹೀನತೆಗಳು ನಿನಗೆ ತಿಳಿದಿವೆ ಸ್ವಾಮಿ. ನಮ್ಮ ಎಲ್ಲ ವಿಘ್ನಗಳು, ಅಡ್ಡಿ ಆತಂಕಗಳು, ನಮ್ಮ ಭಯ ಭೀತಿ ಎಲ್ಲವೂ ನಿನಗೆ ಗೊತ್ತಿದೆ ಸ್ವಾಮಿ. ಎಲ್ಲವೂ ತೆಗೆದುಹಾಕು ತಂದೆಯ ದೇವರೇ. ನಾವು ಧೈರ್ಯದಿಂದ ನಿನ್ನ ಸುವಾರ್ತೆಯನ್ನು ಕೊಂಡು ನಾವು ಹೇಳಿಕೊಡುವುದಕ್ಕೆ ನಮಗೆ ಮಾರ್ಗಗಳನ್ನು ಕೊಡು ಸ್ವಾಮಿ. ಇರುವಂತಹ ಮಾರ್ಗಗಳನ್ನು ನಾವು ಕಣ್ಣಾರೆ ಕಂಡು ಅದನ್ನ ಉಪಯೋಗಿಸಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ಈ ಒಂದು ಕೂಟದಲ್ಲಿ ಇರುವಂತಹ ಅನೇಕರ ಸ್ವಾಮಿ, ಅನೇಕರ ಸಮಸ್ಯೆಗಳಿವೆ, ವಿಜ್ಞಾಪನೆಗಳಿವೆ ಸ್ವಾಮಿ. ನೀನು ನಮಗೆ ಈ ವಿಜ್ಞಾಪನೆಗಳಿಗೆ ಸದುತ್ತರ ಕೊಡುವಂತಹ ನಂಬಿಗಸ್ತ ದೇವರಾಗಿದ್ದಿ ಸ್ವಾಮಿ. ನೀತಿವಂತನಾಗಿರ್ತಿ ಸ್ವಾಮಿ. ನೀನು ಕರುಣೆಯುಳ್ಳ ಕಟಾಕ್ಷವುಳ್ಳ ದೇವರಾಗಿರ್ತಿ ಸ್ವಾಮಿ. ಕೃಪಾ ಸಾಗರನಾಗಿದ್ದೀಯ ಸ್ವಾಮಿ. ಈ ಭೂಮಿಯ ಅಲ್ಲಿ ತಂದೆಯ ದೇವರೇ, ನಿನ್ನ ಕೃಪೆ ತುಂಬಿಕೊಂಡಿದೆ ಸ್ವಾಮಿ. ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ನೀರು ತುಂಬಿದೆಯೋ ಹಾಗೆ ಈ ಭೂಮಿಯ ಮೇಲೆ ನಿನ್ನ ಕೃಪೆಯು ತುಂಬಿದೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳುತ್ತದೆ ಸ್ವಾಮಿ. ನಿನ್ನ ಕೃಪೆಯಿಂದಲೇ ನಾವು ಬದುಕುತ್ತಿದ್ದೇವೆ ಸ್ವಾಮಿ. ಹೌದು ತಂದೆ, ನಮ್ಮೆಲ್ಲರಿಗೂ ನಿನ್ನ ಕೃಪೆ ಬೇಕಾಗಿದೆ ಸ್ವಾಮಿ. ಈ ಸಂದರ್ಭದಲ್ಲಿ ತಂದೆಯ ದೇವರೇ, ಜಾನ್ ಡೇವಿಡ್ ರವರ ಪುತ್ರ ಡೆನ್ಸಿಲ್ ಅವರಿಗೆ ಮಾಡಿದಂಥ ಉಪಕಾರಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಆ ಮಗನು ಪರೀಕ್ಷೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡಿದ್ದಾನೆ ಸ್ವಾಮಿ. ಅದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಆದಾಗ್ಯೂ ಆ ಮಗನಿಗಿರುವಂತಹ ಶೀತವನ್ನು ತೆಗೆದುಹಾಕಿ ಆರೋಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ಕೋಲ್ಕರ್ ಅವರ ಫ್ಯಾಮಿಲಿಗೋಸ್ಕರ, ಕುಟುಂಬಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಕ್ಕಳಿಗೆ ಇರುವಂತಹ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸು. ಅವರಿಗೆ ಬೇಕಾದಂತಹ ಒಂದು ಆತ್ಮಿಕವಾದ ಮತ್ತು ಈ ಲೌಕಿಕವಾದ ಎಲ್ಲ ಒಂದು ಆಶೀರ್ವಾದಗಳಿಂದ ತಿಳಿಸು ಸ್ವಾಮಿ. ಅವರ ಕುಟುಂಬಗಳನ್ನ ನಿನ್ನ ಆಶೀರ್ವದಿಸು ಸ್ವಾಮಿ. ಹಾಗೆ ನಮ್ಮ ಮಧ್ಯದಲ್ಲಿ ರವಿ ಬಳ್ಳಾರಿ ಅವರಿದ್ದಾರೆ ಸ್ವಾಮಿ. ಅವರ ಕುಟುಂಬಕ್ಕೋಸ್ಕರ ನಾನು ಬೇಡವನಾಗಿದ್ದೇನೆ. ಅವರ ತಾಯಿಗೋಸ್ಕರ ನಾನು ಬೇಡವನಾಗಿದ್ದೇನೆ. ತಾಯಿಗಿರುವಂತಹ ಸ್ವಾಮಿ ಅನಾರೋಗ್ಯವನ್ನ ನೀನು ಪರಿಹರಿಸಿ ಅವರಿಗೆ ಬೇಕಾದಂತಹ ಸ್ವಸ್ಥತೆಯನ್ನು ನೀನು ದಯಪಾಲಿಸಿಕೊಡು ಸ್ವಾಮಿ. ಆರೋಗ್ಯದಾಯಕನೇ, ಓ ವೈದ್ಯರಲ್ಲಿ ವೈದ್ಯನೇ, ನೀನೇ ಆ ಮಗಳನ್ನ ಮುಟ್ಟಿ ಸ್ವಸ್ಥಪಡಿಸುವ ಹಾಗೆ ಅವರ ಒಂದು ಕುಟುಂಬದ ಸ್ನೇಹಿತರಾದ ಸುಮಾರವರಿಗೋಸ್ಕರ ಬೇಡ್ತೇನೆ ಸ್ವಾಮಿ. ಸುಮಾ ಮಗಳಿಗಿರುವಂತಹ ಒಂದು ಸಮಸ್ಯೆಯನ್ನು ಹೋಗಲಾಡಿಸು. ಆ ಮಗಳು ಗರ್ಭಫಲಕ್ಕೋಸ್ಕರ ಹಂಬಲಿಸುತ್ತಿರುವಾಗ ಬೇಕಾದಂತಹ ಗರ್ಭಫಲವನ್ನ ನೀನೇ ಕೊಡಬೇಕಾಗಿದೆ ಸ್ವಾಮಿ. ಅವರ ದಾಂಪತ್ಯ ಜೀವನನ್ನ ಹರಿಸಿ ನೀನು ಅಭಿವೃದ್ಧಿಗೊಳಿಸು ಸ್ವಾಮಿ. ಪ್ರಿನ್ಸ್ ಆರವ್ ಅವರ ಆರೋಗ್ಯಕ್ಕೋಸ್ಕರ ಬೇಡ್ತೀನಿ ಸ್ವಾಮಿ. ಆ ಮಗುವಿಗೆ ಬೇಕಾದಂತಹ ಆರೋಗ್ಯವನ್ನು ಕೊಡಪ್ಪ. ಮುಂದೆ ಬೆಳೆದು ನಿನ್ನ ಮಗನಾಗಿ ನಿನಗೆ ಸಾಕ್ಷಿಯಾಗಿರುವುದಕ್ಕೆ ಸಹಾಯ ಮಾಡು. ಅದರ ತಂದೆ ತಾಯಿಗಳನ್ನ, ಕುಟುಂಬದ ಎಲ್ಲಾ ಸದಸ್ಯರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹಾಗೆ ಡಿ ಸಾಮ್ಯಲ್ ರವರ ಒಂದು ಆರೋಗ್ಯದಲ್ಲಿ ಸ್ವಾಮಿ ಕಂಡಿರುವಂತಹ ಸುಧಾರಣೆಗೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಆ ಮಗನು ಕಷ್ಟದಲ್ಲಿದ್ದನು. ಆ ಮಗನು ಬಹಳ ದೊಡ್ಡ ಕಾಯಿಲೆಯಲ್ಲಿ ಬಿದ್ದಿದ್ದನು ಸ್ವಾಮಿ. ಇವಾಗ ಆತನಿಗೆ ಆರೋಗ್ಯ ಮರುಕಳಿಸಿ ಬರುವಂತೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ ತಂದೆಯ ದೇವರೇ. ಶೋಭಾ ರಾಯಚೂರ್ ಅವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗಳ ಆರೋಗ್ಯವನ್ನ ಸ್ವಾಮಿ ನೀನು ಸರಿಪಡಿಸ್ಕೊಡಪ್ಪ. ಅವಳಿಗಿರುವಂತಹ ಆರೋಗ್ಯದ ಸಮಸ್ಯೆಯನ್ನು ಹೋಗಲಾಡಿಸು ಸ್ವಾಮಿ. ಮಗಳು ಬಲಗೊಂಡು ಆರೋಗ್ಯಪೂರ್ಣವಾಗಿ ನಿನ್ನ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡು. ಆಶೀಶ್ ಅವರ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗನಿಗೂ ಬೇಕಾದಂತ ಆರೋಗ್ಯವನ್ನ ದಯಪಾಲಿಸ್ಕೊಡು. ಹಾಗೆ ಯವನಸ್ಥರ ಒಂದು ಕಾರ್ಯಕ್ರಮ ಈ ನವೆಂಬರ್ ಮಾಸದಲ್ಲಿ ಇರ್ತದೆ ಸ್ವಾಮಿ. ಆ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯುವಂತೆ ಸಹಾಯ ಮಾಡು. ಬೇಕಾದಂತ ಏರ್ಪಾಡುಗಳನ್ನು ಮಾಡಿಕೊಳ್ಳುವಾಗ ಅವರಿಗೆ ನಿನ್ನ ಸಹಾಯವನ್ನು ದೊರಕಿಸಿಕೊಡು ಸ್ವಾಮಿ. ಹಾಗೆ ಮಣಿಯವರ ಒಂದು ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರಿಗೆ ತಂದೆ ಇರುವಂತಹ ಅನಾರೋಗ್ಯವನ್ನು ಪರಿಹರಿಸಿ ಇರುವಂತಹ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ನೀನು ದಯಪಾಲಿಸಿಕೊಟ್ಟಿದ್ದೀಯ ಎಂಬ ಒಂದು ವಿಷಯ ಬಂದಿದೆ ಸ್ವಾಮಿ. ಅದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ತಂದೆಯ ದೇವರೇ, ನಮ್ಮ ಮಧ್ಯದಲ್ಲಿ ಇನ್ನೂ ಅನೇಕರು ಇದ್ದಾರೆ ಸ್ವಾಮಿ. ಅವರಿಗೆ ನಾನಾ ತರದ ಸಮಸ್ಯೆಗಳಿರಬಹುದು ಸ್ವಾಮಿ. ಆ ಸಮಸ್ಯೆಗಳೆಲ್ಲ ನೀನು ಹೋಗಲಾಡ್ಸಪ್ಪ ತಂದೆಯೇ.
ನಮ್ಮಲ್ಲಿ ಬೋಧಕರಿದ್ದಾರೆ ಸ್ವಾಮಿ. ಆ ಬೋಧಕರುಗಳನ್ನ ನಿನ್ನ ಕರಗಳಿಗೆ ಕೊಡುತ್ತೇನೆ. ಬೋಧಕರಾದ ರಾಜರವರು, ಬೋಧಕರಾದ ಸೊಲೊಮೋನ್ ರವರು, ಬೋಧಕರಾದ ಯಶವಂತಮ್ಮಗಳವರು ಹಾಗೂ ಬೋಧಕರಾದ ಸುನಿಲ್ ಕುಮಾರ್ ರವರು, ಇವರೆಲ್ಲರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಜ್ಯೋತಿ ಪ್ರಕಾಶ್ ಬೋಧಕರಿದ್ದಾರೆ ಸ್ವಾಮಿ. ಬೋಧಕರಾದ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಇವರ ಮುಖಾಂತರ ತಂದೆಯ ದೇವರೇ ನಿನ್ನ ಸೇವೆ ನಡೀತಾ ಇದೆಯಪ್ಪ. ಇನ್ನೂ ಅವರಿಗೆ ಹೆಚ್ಚಿನ ಬಲವನ್ನು ಕೊಡು, ಅವರಿಗೆ ಮಾರ್ಗಗಳನ್ನು ತೆರೆ. ಅವರು ಕೆಲಸ ಮಾಡುತ್ತಿರುವಂತಹ ಪ್ರದೇಶಗಳಲ್ಲಿ ಸ್ವಾಮಿ ನಿನ್ನ ಕೃಪೆ ಹೆಚ್ಚಾಗಿ ದೊರಕಿಸಿಕೊಡು ತಂದೆಯ ದೇವರೇ. ಹಾಗೆ ನಮ್ಮ ಮಧ್ಯೆ ಸ್ವಾಮಿ ಮಹಿಳೆಯರಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನ ನೀನು ಸೇವೆಗೆ ಉಪಯೋಗಿಸುವಂತ ದೇವರಾಗಿದ್ದೀಯ ತಂದೆ. ನನ್ನ ಇಲ್ಲಿ ಯಾವ ಭೇದ ಭಾವ ತಾರತಮ್ಯವೂ ಇಲ್ಲ ಸ್ವಾಮಿ. ಹೆಣ್ಣು ಗಂಡು ಎಂಬ ಲಿಂಗ ಭೇದವಿಲ್ಲ ಸ್ವಾಮಿ. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಿ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ನೀನು ಆಶೀರ್ವಾದಗಳನ್ನು ಕೊಡುವಂತವನಾಗಿದ್ದೀ ಸ್ವಾಮಿ. ವರಗಳನ್ನ ದಯಪಾಲಿಸಿಕೊಡುವಂತಹ ದೇವರಾಗಿದ್ದೀ ಸ್ವಾಮಿ. ಹಾಗಾಗಿ ನಮ್ಮ ಮಧ್ಯದಲ್ಲಿರುವಂತಹ ಹೇಮಲತಾರವರಿಗೋಸ್ಕರ ಬೇಡ್ತೇವೆ, ಸವಿತಾ ಅವರಿಗೆ ಬೇಡ್ತೇವೆ ಸ್ವಾಮಿ. ಹಾಗೆ ತಂದೆಯ ದೇವರೇ ನಮ್ಮ ಮಧ್ಯದಲ್ಲಿ ಸ್ವಾಮಿ ಇನ್ನು ರಾಜೇಶ್ವರಿ ಅವರಿದ್ದಾರೆ ಸ್ವಾಮಿ. ಅವರಿಗೂ ಸಹ ನಾವು ಬೇಡುತ್ತೇವೆ ತಂದೆ. ವರಲಕ್ಷ್ಮಿ ಅವರಿದ್ದಾರೆ, ಅವ್ರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಇನ್ನು ಅನೇಕ ಹೆಣ್ಮಕ್ಳು ತಂದೆಯ ದೇವರೇ ನಿನ್ನ ಕೆಲಸಗಳಲ್ಲಿ, ನಿನ್ನ ಸುವಾರ್ಥ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಳ್ಳೆಯ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಸ್ವಾಮಿ. ಈ ಸಹಾಯಕರಾಗಿದ್ದಾರೆ ಸ್ವಾಮಿ. ನಿನ್ನ ಒಂದು ರಾಜ್ಯವು ಬರುವುದಕ್ಕೆ ಅವರೂ ಸಹ ನಿನ್ನ ಜೊತೆ ಇದ್ದಾರೆ ಸ್ವಾಮಿ. ತಂದೆ, ಅವರನ್ನು ಹೆಚ್ಚಾಗಿ ಉಪಯೋಗಿಸು. ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನ ದಯಪಾಲಿಸಿಕೊಡು, ಬೇಕಾದಂತ ಪರಿಜ್ಞಾನವನ್ನ ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ನಮ್ಮ ಮಧ್ಯದಲ್ಲಿ ಇನ್ನೂ ಅನೇಕರಿದ್ದಾರೆ ಸ್ವಾಮಿ. ಅವರನ್ನೇ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಹಿರಿಯರಾದ ಲೋಕೇಶ್ ಅವರು, ಮತ್ತೆ ಜಾನ್ ಡೇವಿಡ್ ಅವರು, ಹರೀಶ್, ಮತ್ತೆ ಡೇವಿಡ್ ರಾಯಚೂರ್ ಅವರು, ಬಸವರಾಜ್ ಎಸ್ ಒಡಗೋ ಅವರು, ಇನ್ನೂ ಅನಿಲ್ ಬೆನಕಳ್ಳಿ ಅವರು, ಇನ್ನೂ ಅನೇಕರು ಸ್ವಾಮಿ ನಮ್ಮ ಮಧ್ಯದಲ್ಲಿ ಈ ಕೂಟದಲ್ಲಿ ನೆರೆದು ಬಂದಿದ್ದಾರಪ್ಪ. ಅವರೆಲ್ಲರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ತಂದೆಯ ದೇವರೇ, ಎಲ್ಲರಿಗೂ ಬೇಕಾದಂತಹ ಒಂದು ಒಳ್ಳೆಯ ಆಶೀರ್ವಾದಗಳನ್ನ ದಯಪಾಲಿಸಿಕೊಡು. ಈ ದಿನದಲ್ಲಿ ಸ್ವಾಮಿ ನಾವು ಜಯ ಹೊಂದುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಎಲ್ಲಾ ಒಂದು ಅಡೆತಡೆಗಳನ್ನು ನಾವು ಮೀರಿ ನಿನಗೋಸ್ಕರ ಕೆಲಸ ಮಾಡುವಂತೆ ಸಹಾಯ ಮಾಡು. ಕೊಟ್ಟಂತಹ ಒಳ್ಳೆಯ ಮಳೆಗೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಕೊಟ್ಟಂತ ಆರೋಗ್ಯಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ತಂದೆಯ ದೇವರೇ, ಅನೇಕ ಕಡೆ ಇನ್ನೂ ಸಮಸ್ಯೆಗಳಿವೆ ಸ್ವಾಮಿ. ಅತಿವೃಷ್ಟಿಯಾಗಿ ಜನರು ಪ್ರವಾಹದಲ್ಲಿ ಸಿಲುಕೊಂಡಿದ್ದಾರೆ. ಅವರನ್ನು ಸಹ ನೀನು ರಕ್ಷಿಸು ಸ್ವಾಮಿ. ಬೇಕಾದಂತ ಸಹಾಯವನ್ನು ಒದಗಿಸಿಕೊಡು ಸ್ವಾಮಿ. ಅನೇಕ ಕಡೆ ಸ್ವಾಮಿ ಯುದ್ಧಗಳು ನಡೀತಾ ಇವೆ ಸ್ವಾಮಿ. ಯುದ್ಧಗಳ ಒಂದು ಭೀತಿಯಲ್ಲಿ ಜನರು ಮುಳುಗಿ ಹೋಗಿದ್ದಾರೆ ಸ್ವಾಮಿ. ಅವರು ನಾಶವಾಗುವಂತ ಪರಿಸ್ಥಿತಿ ಅವ್ರು ಬಂದಿದೆ ಸ್ವಾಮಿ. ತಂದೆಯ ದೇವರೇ, ನಿನ್ನನ್ನು ಕಂಡುಕೊಳ್ಳುವಂತೆ ಅವರಿಗೆ ಸಹಾಯ ಮಾಡು. ಇರುವಂತ ಸಮಯದಲ್ಲಿ ಸ್ವಾಮಿ ಹೇಗೂ ನಿನ್ನ ಸಹಾಯ ಅವ್ರಿಗೆ ದೊರಕಲಿ ತಂದೆಯ ದೇವರೇ. ಯುದ್ಧಗಳನ್ನ ನೀನು ನಿಲ್ಲಿಸಪ್ಪ. ಸ್ವಲ್ಪ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮುಗಿಸುವುದಕ್ಕೆ ಸಹಾಯ ಮಾಡು ತಂದೆಯ ದೇವರೇ. ಸ್ವಾಮಿ, ನಮ್ಮ ಇಲ್ಲೂ ಅನೇಕ ವಿಜ್ಞಾಪನೆಗಳು ನಿನಗೆ ಗೊತ್ತಿವೆ ಸ್ವಾಮಿ. ಬೇಡದೆ ಉಳಿದಿರುವಂತಹ ವಿಜ್ಞಾಪನೆಗಳು ನಿನಗೆ ತಿಳಿದಿವೆ ಸ್ವಾಮಿ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನೀನು ಎಲ್ಲವನ್ನ ನಾವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ಕರುಣಿಸುವಂತಹ ದೇವರಾಗಿದ್ದೀಯ ಸ್ವಾಮಿ. ಈ ದಿನ ನಮ್ಮೊಬ್ಬೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ನಿನ್ನ ಕರಗಳಲ್ಲಿ ನಡೆಸಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯೇ, ಆಮೇಲೆ. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನು ಸಾಲಮನ್ ಅವರು ಕೊಡಬೇಕೆಂದು ಕೇಳ್ಕೊಳ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಚ್ಚಿಕೊಟ್ಟಂತ ನಿನ್ನ ಪ್ರಿಯ ದಾಸನ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಆಮೇನ್.
ಧನ್ಯವಾದಗಳು. ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡಂತಹ 22 ಕುಟುಂಬಗಳಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಇನ್ನೂ ಉನ್ನತವಾದ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಪಾಲು ಹೊಂದುವ ಹಾಗೆ, ಅನೇಕ ಕುಟುಂಬಗಳನ್ನ ತರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ದಿನ ಸಂದೇಶವನ್ನ ತಂದಂತ ಬೋಧಕರಂತ ಸುನಿಲ್ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ಬಲಪಡಿಸಲಿ, ಆತ್ಮೀಯವಾಗಿ ಉಪಯೋಗಿಸಿಕೊಳ್ಳಲಿ, ನಿಮ್ಮನ್ನ ತನ್ನ ಕೃಪೆಯಿಂದ ಪರಾಮರಿಸಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಹಿರಿಯ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಆತನ ಬಲದಿಂದ ಅಭಿಷೇಕಿಸಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಧ್ಯಾನದಲ್ಲಿ ಆತನ ಸೇವೆಯಲ್ಲಿ ಉಪಯೋಗಿಸಲ್ಪಡ್ಲಿಕ್ಕಾಗುವಂತೆ ನಮ್ಮನ್ನ ಬಲಪಡಿಸಲಿ. ಈ ದಿನ ಆಶೀರ್ವಾದದಾಯಕವಾಗಿ ನಮ್ಮನ್ನ ನಡೆಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳಿಗೆ ಕೂಡಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎಲ್ಲರನ್ನು ಕರ್ತನ ಕೃಪಾ ಕೈಗೆ ಒಪ್ಪಿಸ್ಕೊಡ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್. Thank you, Pastor. ಥ್ಯಾಂಕ್ ಯು ಸರ್. Pastor Sunil Kumar has left, I think so. Anyway, thanks for his wonderful message. Yes. Thank you, Pastor. Thank you. Chinnappa sir, thank you for the prayer. ಬಸವರಾಜ್ ವಡ್ಗಾಂವ್ ಅವರು ಇದ್ದೀರಾ? ಬಸವರಾಜ್ ಪಾಸ್ಟರ್ ಹೇಳ್ರಿ. ಪಾಸ್ಟರ್ ಗುಡ್ ಮಾರ್ನಿಂಗ್. ಸಾಯಂಕಾಲ ಒಂದು ವಿಶೇಷ ಗೀತೆ ಹಾಡಿ. ಸಾಯಂಕಾಲ? ಓಕೆ ಪಾಸ್ಟರ್. ಸರಿ ಸರಿ, ಓಕೆ. ಥ್ಯಾಂಕ್ ಯು. Thank you, everybody. Good morning. ಥ್ಯಾಂಕ್ ಯು. ಹರೀಶ್ ಇದ್ದೀರಾ? ಹರೀಶ್, ಓಕೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. Thank you, Pastor. ಥ್ಯಾಂಕ್ ಯು.